ಇವತ್ತಿನ ಕಥಾ ಸಂಚಿಕೆಯಲ್ಲಿ ನಾವು ಒಂದು ಕಥೆ ಪುಸ್ತಕವನ್ನು ಓದ್ತಾ ಇದ್ದೀವಿ. ಅದರ ಹೆಸರು ಮಿಂಚುಹುಳು. ಏನು? ಮಿಂಚುಹುಳು. ಸೊ ಈ ಮಿಂಚುಹುಳ ಏನು ಹೇಳುತ್ತೆ ಕೇಳೋಣ. ಸೊ ಇಲ್ಲೊಂದು ಮಿಂಚುಹುಳ ಇದೆ, ಅದರ ಹೆಸರು ಪ್ಲೆಕ್ ಪ್ಲೆಕ್. ಏನದ್ರ ಹೆಸರು? ಪ್ಲೆಕ್ ಪ್ಲೆಕ್. ಸೊ ಅದಕ್ಕೆ ಒಂದು ಬಾಲ ಇದೆ. ಯಾವ ಬಣ್ಣ ಇದೆ? ಅದು ಯಾವ್ದ್ರ ಮೇಲೆ ಕೂತಿದೆ? ಎಲೆ ಬಣ್ಣ. ಓಕೆ, ಅಂತ ಹೇಳುತ್ತೆ, ಓ ನನ್ನ ರೆಕ್ಕೆಗಳೆಂದರೆ ನನಗೆ ಪ್ರೀತಿ, ನನ್ನ ಬಾಲವೆಂದರೆ ನನಗೆ ಪ್ರೀತಿ. ಯಾರಿಗಾದ್ರೂ ಅಷ್ಟೇ ಅಲ್ಲ, ಅವ್ರು ನೋಡ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗ್ಲೇಬೇಕಲ್ಲ. ಅಷ್ಟಿಲ್ಲದೆ ಹೋಗಿದ್ರೆ ಕರಡಿ ಮುಂದೆ ನಾವು ಅಷ್ಟು ಗಂಟೆ ಹೊತ್ತು ನಿಲ್ತಿದ್ವಾ? ಹಾಗೇನೆ ಈ ಪ್ಲೆಕ್ ಪ್ಲೆಕ್ಗೂ ಅದು ಅಂದರೆ ಅದಕ್ಕೆ ಇಷ್ಟ. ಆದರೆ ನನ್ನ ಬೆಳಕು ಎಲ್ಲಿ ಅದು ಕೇಳುತ್ತೆ, ಅದನ್ನೇ ಕೇಳ್ಕೊಳುತ್ತೆ. ಅಯ್ಯೋ ನನ್ನ ಬೆಳಕೆಲ್ಲ ಹೋಗ್ಬಿಟ್ಟೈತಲ್ಲ, ಎಲ್ಲಿ ಹೋಯ್ತು ನನ್ನ ಬೆಳಕು ಅಂತೇಳಿ ಚಿಂತಾಕ್ರಾಂತ ಆಗಿದೆ ಅದು. ಪ್ಲೆಕ್ ಪ್ಲೆಕ್ ಕಾಣಿಸ್ತಿದ್ದೇನಾ? ಓಕೆ. ನನ್ನ ಬೆಳಕು ಕದ್ದವರು ಯಾರು? ಪ್ಲೆಕ್ ಪ್ಲೆಕ್ ಚಿಂತಿಸಿತು. ನೋಡೋಣ ಯಾರು ಕದ್ದಿದ್ದಾರೆ ಅಂತ. ಓಕೆ. ತಟ್ಟನೆ ಮೇಲೆ ಹಾರಿತು, ಅದು ಹೂಗಳ ಹತ್ತಿರ ಹಾರಿತು. ಸೂರ್ಯಕಾಂತಿಯನ್ನು ಅದು ಕೇಳಿತು, ನನ್ನ ಬೆಳಕನ್ನು ನೀನು ನೋಡಿದೀಯಾ? ಸೂರ್ಯಕಾಂತಿ ಹೂ ನೋಡ್ರಿ ಮಲಗಿದೆ, ಪಾಪ ಎಬ್ಬಿಸ್ಬೇಕಲ್ಲ, ಅದಕ್ಕೆ ಬೇಜಾರಾಯ್ತು. ಇವಾಗ ಮಲಗಿದ್ದವ್ರು ಎಬ್ಬಿಸ್ಬಿಡ್ತಲ್ಲ, ಅದಕ್ಕೆ ಮೂತಿ ನೋಡ್ರಿ. ಇಲ್ಲ, ನಾನು ನೋಡಿಲ್ಲ ಎಂದಿತು ಸೂರ್ಯಕಾಂತಿ. ನಾನು ಅರಳುವುದು ಬೆಳಗ್ಗೆ. ಪ್ಲೆಕ್ ಪ್ಲೆಕ್ ಮುಂದಕ್ಕೆ ಹಾರಿತು. ನನಗೆ ಗೊತ್ತಿಲ್ಲಪ್ಪ ಯಾರು ಕದ್ದಿದ್ದಾರಂತ, ನಾನು ಎದ್ದೇಳದೆ ಬೆಳಗ್ಗೆ ಸೂರ್ಯ ಎದ್ಮೇಲೆ ಎದುರಾದ ನಾನು ಕೇಳಬೇಡ, ನಡಿ ಮುಂದಕ್ಕೆ ಅಂತ. ಪ್ಲೆಕ್ ಪ್ಲೆಕ್ ಸಂಜೆವರೆಗೆ ಹಾರಾಡಿತು. ಅಲ್ಲಿ ಬಾವಲಿಗಳ ಗುಂಪನ್ನು ನೋಡಿತು. ಬಾವಲಿ ಸೋದರಿ, ನನ್ನ ಬೆಳಕನ್ನು ನೀನು ನೋಡಿದೆಯಾ ಎಂದು ಕೇಳಿತು. ಕಾಣಿಸ್ತಿದೆ ಬಾವಲಿ ಸೋದರಿ? ಹೆಂಗಿದ್ದಾರೆ? ತುಂಬ ಬ್ಯೂಟಿಫುಲ್ ಅಲ್ಲ? ಬಾವಲಿ ಸೋದರಿ ಹಾರಿ ಪ್ಲೆಕ್ ಪ್ಲೆಕ್ಗೆ ಹೊಡೆದು, ನಾನು ನೋಡಿಲ್ಲ, ನನಗೆ ಬೆಳಕಂದರೆ ಆಗದು, ನಾನು ಸೂರ್ಯ ಮುಳುಗಿದ ಮೇಲೆ ಆಹಾರ ಹುಡುಕೋದು. ಅದ್ರ ಮುಖ ನೋಡ್ರಿ, ಹೇಳುವಾಗ ಹೆಂಗೆ ಅನಿಸ್ತಿದೆ. ಸೂರ್ಯ ನೋಡ್ರಿ ಎಷ್ಟು ಕಲರ್ಫುಲ್ ಇದ್ದಾನಲ್ಲ. ಬಾವಲಿ ಸೋದರಿಗಿಂತ ಸೂರ್ಯನೇ ಮಸ್ತ್ ಇದ್ದಾನಲ್ಲ. ಸೂರ್ಯ ನಿಧಾನವಾಗಿ ಮುಳುಗುತ್ತಿದ್ದ. ಪ್ಲೆಕ್ ಪ್ಲೆಕ್ ವೇಗವಾಗಿ ಸೂರ್ಯನತ್ತ ಹಾರಿತು. ಸೂರ್ಯನ ಹತ್ತಿರ ಹೋಗಿ, ಸೂರ್ಯ ಸಹೋದರ, ನೀನು ನನ್ನ ಬೆಳಕು ನೋಡಿದೆಯಾ? ಅವನಿಗೂ ಕೇಳ್ತು. ಅವಾಗ ಸೂರ್ಯ ಏನು ಹೇಳಿರ್ಬೋದು? ಏನು ಹೇಳಿರ್ಬೋದು? ಇಲ್ಲ, ನಾನು ನೋಡಿಲ್ಲ. ಸೂರ್ಯನಕ್ಕೂ ಹೇಳಿದ, ನಾನು ಹಗಲು ಹೊತ್ತಿನಲ್ಲಿ ಮಾತ್ರ ಬೆಳಗುತ್ತೇನೆ. ಸೂರ್ಯ ಮುಳುಗಿದ. ಛೇ, ಈಗ ಯಾರೂ ಕೂಡ ನನ್ನ ಬೆಳಕು ಕದ್ದಿಲ್ಲ, ಹಾಗಾದ್ರೆ ನನ್ನ ಬೆಳಕು ಹೋಗಿದ್ದೆಲ್ಲಿಗೆ? ಅದು ಅದ್ರ ಚಿಂತೆಯಲ್ಲಿ ಮುಳುಗಿಬಿಡ್ತು. ಸೂರ್ಯನು ಕೂಡ ಸಂಜೆ ಆದಮೇಲೆ ಅವ್ರ ಮನೆ ಸೇರಿಕೊಂಡ. ಆಕಾಶ ಕಪ್ಪಾಯಿತು, ನಕ್ಷತ್ರಗಳು ಮಿನುಗಲಾರಂಭಿಸಿದವು. ಪ್ಲೆಕ್ ಪ್ಲೆಕ್ಗೆ ತುಂಬ ಸಣ್ಣ ಬೆಳಕೊಂದು ಕಾಣಿಸಿತು. ಎಲ್ಲಿಂದ ಬಂದಿರ್ಬೋದ ಬೆಳಕು? ಅದ್ರ ಬಾಲದಿಂದ. ತನ್ನ ಬಾಲದತ್ತ ತಿರುಗಿ ನೋಡಿತು, ನನ್ನ ಬೆಳಕು ಕಂಡಿತು. ನನ್ನ ಬಾಲ ರಾತ್ರಿ ಹೊತ್ತಿನಲ್ಲಿ ಹೊಳೆಯುತ್ತದೆ. ಸೊ ಪ್ಲೆಕ್ ಪ್ಲೆಕ್ಗೆ ಅವಾಗ ಅರಿವಾಯಿತು, ನನ್ನ ಬಾಲ ಹೊಳೆಯೋದು. ಅವನಿಗೆ ತುಂಬ ಖುಷಿ ಆಯಿತು. ಪ್ಲೆಕ್ ಪ್ಲೆಕ್ ತನ್ನ ಬಾಲವನ್ನು ನೋಡಿತು, ತನ್ನ ಮನೆಯತ್ತ ಹಾರಿತು.